ನಮಸ್ಕಾರ ಎಲ್ರಿಗೂ. ಬೇಸಿಗೆ ಕಾಲ ಶುರು ಆಯಿತು. ಬೇಸಿಗೆ ಕಾಲ ಶುರು ಆಯಿತು ಅಂದ್ರೆ ಹಪ್ಪಳ ಸಂಡಿಗೆ ಇವನ್ನೆಲ್ಲ ಮಾಡ್ಕೊಳ್ಳೋ ಟೈಮ್ ಅಂತ ಹೇಳ್ಬೋದು. ಹಪ್ಪಳದಾಗ ಎಷ್ಟೆಲ್ಲ ವಿಧಗಳದಾವು. ಅದರೊಳಗಿಂದ ಒಂದು ಯಾವುದಂದ್ರೆ ಸಾಬುದಾನಿ ಹಪ್ಪಳ. ನಾನಿವತ್ತು ಸಾಬುದಾನಿ ಹಪ್ಪಳ ಮಾಡತ್ತೀನಿ. ನಾನು ಅರ್ಧ kg ಸಾಬುದಾನಿ ತೊಗೊಂಡಿದ್ದೆ. ಯಾವತ್ತು ಫ್ರೈಡೇ ಮಧ್ಯಾಹ್ನ 2 ಗಂಟೆಗೆ ನೆನೆ ಇಟ್ಕೊಂಡಿದ್ದೆ. ಬೆಳಗಿನ ಜಾವ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಅದು 2 ಸರ ಆಯ್ತು ನನಗೆ. ಹಾಗಾಗಿ ಇವಾಗ ಒಂದು ಸರ ಮಿಕ್ಸಿ ಮಾಡಿ ಹಾಕ್ಕೊಂಡೆ, ಇನ್ನೊಂದು ಸರ ಮಿಕ್ಸಿ ಮಾಡಾಕತ್ತಿದ್ದೆ. ಯಾಕಂದ್ರೆ ಸಾಬುದಾನಿ ಹಪ್ಪಳ ಬಂದು ಒಬ್ಬೊಬ್ಬರ ಹೆಣ್ಮಕ್ಳು ಇರೋರಿಗೆ ಮಾಡ್ಕೊಳಕ್ಕೆ ಈಸಿ ಅಂತ ಹೇಳ್ಬೋದು. ಯಾಕಂದ್ರೆ ಲಟ್ಸೋದು ಅವೆಲ್ಲ ಸ್ವಲ್ಪ ಒಬ್ಬೊಬ್ಬರೇ ಇರೋ ಹೆಣ್ಮಕ್ಳಿಗೆ ಆಗದೆ ಇರೋದನ್ನೋದಕ್ಕೆ ನಾನು ರವೆ ಹಪ್ಪಳ ಸಾಬುದಾನಿ ಹಪ್ಪಳ 1 ಜಾರ್ ಸಾಬುದಾನಿ ರುಬ್ಕೊಂಡಿದ್ದಾಗಿತ್ತು ನನಗೆ. ಅದಕ್ಕೆ 1 ಜಾರ್ ನೀರು ಹಾಕ್ಕೊಂಡೆ. ಮೆಜರ್ಮೆಂಟು ತಿಳ್ಕೊಳ್ಳೋರಾದರೂ ಈ ರೀತಿ ಹಾಕ್ಕೋಬೋದು. ಯಾಕಂದ್ರೆ ಜಾಸ್ತಿ ಆಯಿತು ಅಂದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಆದರೆ ಇದು ಮಾತ್ರ ಕರೆಕ್ಟ್ ಅಳತೆ ಅಂತ ಹೇಳ್ಬೋದು. ಅದು ಇನ್ನೊಂದು, ಈಗ ನೀರು ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡೋಕ್ಕಿಂತ ಮೊದಲು ಅದನ್ನು ನಾವೇನು ಮಾಡ್ಬೇಕಂದ್ರೆ ನೀರಿನ ಜೊತೆ ಕಲಿಸ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಗಂಟು ಆಗಿಬಿಡುತ್ತೆ. ಬಿಸಿ ಆಯಿತು ಅಂದ್ರೆ ಮೊದಲು ನೀಟಾಗಿ ನೀರು ಜೊತೆ ಅದು ಸಾಬುದಾನಿ ರುಬ್ಬಿದ್ದು ಸೇರಿಕೊಳ್ಬೇಕು. ಆಮೇಲೆ ಗ್ಯಾಸ್ ಆನ್ ಮಾಡಿರಿ. ಅಲ್ಲಿ ತನಕ ಗ್ಯಾಸ್ ಆನ್ ಮಾಡಬೇಡ್ರಿ. ಯಾಕಂದ್ರೆ ಒಂದು ರೀತಿ ಇದು ಅಕ್ಕಿ ಹಿಟ್ಟು ಥರನ ಆಮೇಲೆ ಗಂಟು ಆಗಿಬಿಡುತ್ತೆ ನೋಡಿ. ಇವಾಗ ನಾನು ನೀರು ಮೇಲೆ ಕಾಲಿಸ್ಕೊಂಡಿದ ಮೇಲೆ ಇವಾಗ ಗ್ಯಾಸ್ ಆನ್ ಮಾಡತ್ತೀನಿ. ಮತ್ತು ಇನ್ನೊಂದು, ಗ್ಯಾಸ್ ಆನ್ ಮಾಡಿದ ತಕ್ಷಣ ಕೈನ ಹಾಗೆ ತಿರುತಾನೆ ಇರಬೇಕು. ಇಲ್ಲಾಂದ್ರೆ ಬೇಗ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು, ಹಪ್ಪಳ ಸಂಡಿಗೆ ಏನು ಮಾಡಿದ್ರೂ ಸರಿ ತಳನ ಸ್ವಲ್ಪ ದಪ್ಪ ಇರೋದೇ ತೊಗೊಳ್ರಿ. ನಾನು ಅದಕ್ಕೆ 5 ಲೀಟ್ರ್ ಕುಕ್ಕರು ತೊಗೊಂಡಿನಿ. ಕುದ್ಸಾಕತ್ತ ತಕ್ಷಣ ಮಾತ್ರ ಇದನ್ನಂತೂ ಮರಿಬಾರ್ದು. ತಳ ಬೇಗ ಹಿಡಿತೈತಿ ಇದು. ಯಾಕಂದ್ರೆ ಬೇಗ ಗಟ್ಟಿ ಆಗಿಬಿಡುತ್ತಲ್ಲ, ಹಂಗಾಗಿ ಅದಕ್ಕೆ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಗೊತ್ತಾಗತ್ತದ ಅನ್ಸುತ್ತೆ ಎಷ್ಟು ಸ್ಟಾರ್ಟಿಂಗ್ ನೀರಿತ್ತು, ಇವಾಗ ಎಷ್ಟು ಮಂದ ಆಯಿತು ಅಂಥೇಳಿ. ಇನ್ನೊಂದು, ಒಬ್ಬರೇ ಇರೋ ಹೆಣ್ಮಕ್ಳಿಗೆ ಏನಂದ್ರೆ ಇದು ರವೆ ಹಪ್ಪಳ ಈಸಿ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ನೆನೆ ಇಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದೊಂದು ಕುದಿಸಿ ಹಾಕಿಬಿಟ್ರೆ ಮುಗೀತದ. ಇನ್ನು ಉದ್ದ ಹಪ್ಪಳ ಮಾಡೋದು, ಸ್ವಲ್ಪ ಮುದ್ದೆ ಹಪ್ಪಳ ಅವೆಲ್ಲ ಒಬ್ಬರೇ ಹೆಣ್ಮಕ್ಳು ಇರೋರಿಗೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಅದಕ್ಕೆ ನಾನು ಸಾಬುದಾನಿದು ಮತ್ತು ರವೆ ಹಪ್ಪಳ ಮಾಡ್ತೀನಿ. ಅದು ರವೆ ಹಪ್ಪಳದ್ದು ತೋರಿಸ್ತೀನಿ ಅಂತ. ಸಾಬುದಾನಿ ಹಪ್ಪಳ ಮಾತ್ರ ಚೆನ್ನಾಗಿರ್ತೈತಿ. 1 ಟೈಮ್ ನೀವು ಟ್ರೈ ಮಾಡಿರಿ. ಲೇಟು ಆಗೋದಿಲ್ಲ, ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಅಷ್ಟು ಚಂದ ಇರುತ್ತೆ. ಇವಾಗ ಗೊತ್ತಾಗತ್ತನ್ನೋದು ಅನ್ಸುತ್ತೆ, ಮಂದ ಆಗಾಕತ್ತೈತಿ. ಮತ್ತು ಇನ್ನೊಂದು, ಸಾಬುದಾನಿ ಹಪ್ಪಳ ಏನೂ ಕೆಡೋದಿಲ್ಲ. ಈಗ ಅಕ್ಕಿ ಹಪ್ಪಳ ಸ್ವಲ್ಪ ಕುದಿಸೋದ್ರಾಗ ಹೆಚ್ಚು ಕಡಿಮೆ ಆದರೂ ಅಕ್ಕಿ ಹಪ್ಪಳ ಮುರಿದೋಗ್ಬಿಡುತ್ತೆ. ಇದೇನು ಆ ಥರ ಆಗಲ್ಲ. ಆದ್ರೆ ಕರೆಕ್ಟು ಅಳತೆಗೆ ನೀರು ಇಟ್ಕೊಂಡು ಕುದಿಸಿದ್ವಿ ಅಂದ್ರೆ ನೀಟಾಗಿನ ಬರುತ್ತೆ. ಒಂದು ಅರ್ಧ kgಯಲ್ಲೆಲ್ಲ ಒಂದು ನಾವು ಹಾಕೋ ಇದ್ರ ಮೇಲೆ ಒಂದು 100-150ನಷ್ಟು ಹಪ್ಪಳ ಹಾಕ್ಕವ. ಕಲರ್ ಹಾಕೊಳ್ಳೋರು ಕಲರ್ ಹಾಕೋಬೋದು. ನಾನು ಅರ್ಧ ಕಲರ್ ಹಾಕೋತೀನಿ, ಇನ್ನು ಅರ್ಧ ವೈಟ ಮಾಡ್ತೀನಿ. ಎಷ್ಟು ಕುದಿಸ್ಕೋತೀವಿ ಅಷ್ಟು ಹಪ್ಪಳ ಏನಂದ್ರೆ ನೀಟಾಗೆ ಬರುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಹಿಂಗೆ ಬಿರುಕು ಬಿಟ್ಟಂಗೆ ಆಗಿಬಿಡ್ತಾವೆ ಹಪ್ಪಳಗಳು. ಮಿಕ್ಸಿಗೆ ಹಾಕೋದ್ರಿಂದ ಏನಂದ್ರೆ ಇವು ಕಾಜು ಥರ ಕಾಣಿಸುತ್ತೆ ಸಾಬುದಾನಿ ಹಪ್ಪಳ. ಮಿಕ್ಸಿ ಹಾಕಲಿಲ್ಲ ಅಂದ್ರೆ, ಮಿಕ್ಸಿಗೆ ಹಾಕಿದ್ವಿ ಅಂದ್ರೆ ಎಲ್ಲ ಹಪ್ಪಳಗಳು ಒಂದೇ ಲೆವೆಲ್ ಕಾಣುತ್ತೆ. ಇವಾಗ ಕುದಿದು ಲಾಸ್ಟ್ ಇನ್ನೊಂದು ಟೈಮ್ ಅಷ್ಟೇ ಕುದಿಸೋದಿರುತ್ತೆ, ಒಂದು ಕುದಿ. ಅದಕ್ಕೆ ನಾನು ಇವಾಗ ಉಪ್ಪು ಹಾಕಿ ಎಲ್ಲ ಕಡೆ ನೀಟಾಗಿ ತಿರುವಿ, ಆಮೇಲೆ ನಿಮಗೆ ಏನೇನು ಬೇಕು ಎಲ್ಲ ಹಾಕೋಬೋದು ಇದಕ್ಕೆ. ನಾನು ಬಂದು ನನ್ನ ಮಕ್ಕಳು ಸಣ್ಣ ಇರೋದಕ್ಕೋಸ್ಕರ ನಾನು ಎಳ್ಳು ಅಜ್ವಾನ ಅಷ್ಟೇ ಹಾಕಾತೀನಿ. ನೀವು ಏನಾದರೂ ಇದಕ್ಕೆ ಒಣ ಮೆಣಸಿನ ಪೌಡ್ರು ಮತ್ತು
ಕರಿಬೇವು ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಕಾಣ್ತಿರ್ತೈತಿ. ಹಾಕೋರು ಅವನ್ನೆಲ್ಲ ಹಾಕೋಬೋದು. ನಾನು ಉಪ್ಪು ಮತ್ತು ಇದು ಎಳ್ಳು, ಉಪ್ಪು, ಅಜ್ವಾನ 3 ಅಷ್ಟೇ ಹಾಕಾತೀನಿ. ಅಂದ್ರೆ ಲಾಸ್ಟ್ ಹಾಕಿ ಅದನ್ನು 1 ಟೈಮ್ ಅಷ್ಟೇ, ಒಂದು ಕುದಿ ಕುದ್ದಿತ್ತು ಅಂದ್ರೆ ಸಾಕು. ಇವಾಗ ಅಜ್ವಾನ ಹಾಕಾತೀನಿ. ಆದ್ರೆ ಒಬ್ಬೊಬ್ರು ಯಾರು ಹೆಣ್ಮಕ್ಳು ಅದಿರಿ ಅವ್ರು ಇದನ್ನು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಅಷ್ಟು ಈಡು ಆಗ್ತಾವೆ. ಹಪ್ಪಳ ಏನು ಕಡಿಮೆ ಅನ್ಸಂಗಿಲ್ಲ. 1 kg ಹಾಕೊಂಡ್ರೆಲ್ಲ 1 ವರ್ಷ ಆಗಷ್ಟೇ ಆಗ್ತಾವೆ ನಮ್ಗೆ. ಲಾಸ್ಟು ನಮಗದು ಗೊತ್ತಾಗಿಲ್ಲ ಅಂದ್ರೆ ಹಿಂಗೆ ಹಾಕೊಂಡ್ರೆ ಅದು ಪ್ಲೇಟಿಗೆ ಏನೈತಿ ಹಿಂಗೆ ಸರ್ದಾಡಬಾರ್ದು. ಅದು ಲಾಸ್ಟ್ ಅಳತೆ ಅಂತ ತಿಳ್ಕೊಬೇಕು. ಹಿಂಗೆ ಕುದ್ದಿದ್ದಾದ್ಮೇಲೆ ಅಂದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದ್ರೆ ಅದು ಇನ್ನೂ ನೀಟಾಗಿ ಬಂದಿಲ್ಲ ಅಂದಂಗೆ ಅದು. ಇವಾಗ ನನ್ನ ಮೇಲೆ ಬಿಸಿಲಿಗೆ 1 ದಿನಕ್ಕೆಲ್ಲ ಆರಾಮ್ಸೆ ಒಣಗೋಗುತ್ತಿದ್ದು. ನಾನು ಒಂದಿಷ್ಟು ವೈಟು ಒಂದಿಷ್ಟು ಆರೆಂಜು ಹಾಕಿದ್ರಾಯ್ತು ಅಂತ ಅಲ್ಲೇ 2 ಕಲರ್ ಮಾಡಿಕೊಂಡೆ. ಆರೆಂಜ್ ಮಕ್ಕಳಿಗೋಸ್ಕರ ಸುಮ್ಮನೆ ಕಲರ್ಗೆ ಅಂತ. ಅದ್ರ ಸಾಬುದಾನಿ ಹಪ್ಪಳ ಬಂದು ವೈಟಾಗಿದ್ರೆ ಚಂದ ಇರ್ತದೆ, ನೋಡೋಕ್ಕೂ ಚಂದ ಇರ್ತದೆ, ತಿನ್ನೋಕ್ಕೂ ಚಂದ ಇರುತ್ತೆ ಅನ್ನೋದಕ್ಕೋಸ್ಕರ ವೈಟೇ ಚಂದ. ಆದ್ರೆ ಅದ್ರೊಳಗೆ ಗ್ರೀನ್ ಏನಾದರೂ ಇದು ಕರಿಬೇವು ಸಣ್ಣ ಕಟ್ ಮಾಡಿ ಎಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿರ್ತೈತಿ. ಇವಾಗೆಲ್ಲ ಬಿಸಿಲು ಜೋರಿರೋದ್ರಿಂದ 1 ದಿನಕ್ಕೆಲ್ಲ ಒಣಗ್ತು ನನಗೆ. ನಾನು ಬೆಳಗ್ಗೆ 8 ಗಂಟೆಗೆ ಹಾಕಿದ್ದೆ, 4:15 ಸುಮಾರಿಗೆಲ್ಲ ಪೂರ್ಣ 2 ಸೈಡು ಒಣಗಿತ್ತು. ಆದರೂ ಸುಮ್ಮನೆ ಇಡಬೇಕು ಅನ್ನೋಕ್ಕೋಸ್ಕರ ನಾಳೆ 1 ದಿನ ನಾಡಿದ್ದು 1 ದಿನ ಇಡ್ತೀನಿ. ಅದು ನಾನು ಹಪ್ಪಳ ಕರೆದಿರೋ ವಿಡಿಯೋನು ಇದಕ್ಕೆ ಶೇರ್ ಮಾಡೀನಿ. ಅದಕ್ಕೆ ನಾನು ಬೆಳಗ್ಗೆ ವಿಡಿಯೋ ಹಾಕಲಿಲ್ಲ, ಇವಾಗ ಕರೆದ ಮೇಲೇ ಹಾಕಿದ್ರಾಯ್ತು ಅಂಥೇಳಿ. ಇವಾಗ ಆರೆಂಜ್ ಕಲರ್ದು ಒಂದಿಷ್ಟು ಹಾಕಾತೀನಿ, ಅವಿಷ್ಟು ಅಂಥೇಳಿ. ಹತ್ತತ್ರ ನಾನು ಒಂದು 100-120 ಹಪ್ಪಳನೇ ಅದು ಅಂತ ಅನಿಸುತ್ತೆ. ನೋಡ್ರಿ, ಯಾರು ಒಬ್ಬೊಬ್ರು ಅದಿರಿ. ನಾನು ಬೆಂಗಳೂರಾಗಿದ್ದ ಈ ಹಪ್ಪಳ ಮಾಡ್ಕೊಳತ್ತೀನಿ, ಊರಿಂದ ಏನಲ್ಲ, ಬೆಂಗಳೂರಾಗ ಮಾಡ್ಕೊಳತ್ತೀನಿ. ಯಾಕಂದ್ರೆ ಅಲ್ಲಿಂದ ತೊಗೊಂಬರೋದೇನೈತಿ, ಇಲ್ಲೇ ಇಷ್ಟು ಮಾಡಿದ್ರಾಯ್ತು ಅಂಥೇಳಿ. ಇನ್ನು ಒಂದು ಅರ್ಧ ತಾಸಲ್ಲೆಲ್ಲ ನಾವು ಕುದಿಸಿ ಹಾಕಿ ಬರ್ಬೋದು. ಇಷ್ಟೆಲ್ಲ ಆಗಿದ್ದು ನೋಡ್ರಿ ನನ್ನ ಹಪ್ಪಳ. ಅರ್ಧ ಆರೆಂಜು ಅರ್ಧ ವೈಟು ಹಾಕಿದ್ದೆ. 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ತಗೊಂಬಂದೆ ಒಂದಿಷ್ಟು ಒಣಗಿದ್ದು. ಅದು ಕರೆದಿರೋ ವಿಡಿಯೋನ ಶೇರ್ ಮಾಡ್ತೀನಿ ನೋಡ್ರಿ. ಆಲ್ಮೋಸ್ಟ್ 1 ದಿನಕ್ಕೆಲ್ಲ ಆರಾಮ್ಸೆ ಒಣಗಿದು. ನಾನು ಸುಮ್ಮನೆ ಹಾಗೆ ಒಂದು 4 ಕರೆದೆ, ನೋಡೋಣ ಹೆಂಗಾಗ್ಯಾವ ಅನ್ನೋದಕ್ಕೋಸ್ಕರ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಥ್ಯಾಂಕ್ ಯು.